ನಾನು ನಿನ್ನ ಹತ್ರ ಯಾವತ್ತೂ ಬಂದಿಲ್ಲ. ನಾನು ನಿನ್ನ ಹತ್ರ ನನಗೋಸ್ಕರ ಅಂತ ಏನೂ ಕೇಳ್ಕೊಂಡಿಲ್ಲ. ಕೇಳ್ಕೊಳ್ಳೋದಕ್ಕೂ ಮುಂಚೆನೆ ನೀನೇ ಎಲ್ಲ ಕೊಟ್ಟಿದ್ಯಾ. ಆಸ್ತಿ, ಅಂತಸ್ತು, ಐಶ್ವರ್ಯ, ಘನತೆ, ಗೌರವ ಎಲ್ಲನೂ ನೀನೇ ಕಲ್ಪಿಸ್ಕೊಟ್ಟಿದ್ಯಾ. ಇನ್ನೊಬ್ರ ಹತ್ರ ಯಾವುದಕ್ಕೂ ಯಾವತ್ತೂ ಕೈ ಚಾಚದೇ ಇರೋ ಹಾಗೆ ನೀನೇ ಎಲ್ಲ ನೀಡಿದ್ಯಾ. ಆದರೆ ನಾನಿವತ್ತು ನಿನ್ನ ಹತ್ರ ಬೇಡ್ಕೊಳಕ್ಕೆ ಬಂದಿರೋದು, ಯಾರು ಪ್ರತಿದಿನ ನಿನ್ನ ಹತ್ರ ಬಂದು ನನ್ನ ಕ್ಷೇಮಕ್ಕೋಸ್ಕರ ಪೂಜೆ ಪುನಸ್ಕಾರ ಪ್ರಾರ್ಥನೆ ಮಾಡ್ತಿದ್ರೋ, ಯಾರು ನಾನು ಸದಾ ಸುಖವಾಗಿ ಬಾಳ್ಬೇಕು ಅಂತ ಅಂದ್ಕೊಳ್ತಿದ್ರೋ, ಆ ಲಚ್ಚಿಗೋಸ್ಕರನೇ ಇವತ್ತು ನಿನ್ನ ಮುಂದೆ ಬಂದು ಬೇಡ್ಕೊಳ್ತಾ ಇದ್ದೀನಿ. ಲಚ್ಚಿನ ಕ್ಷೇಮವಾಗಿರೋ ಹಾಗೆ ಮಾಡು. ಅವಳಿಗೆ ಯಾವುದೇ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೊ. ಲಚ್ಚಿಗೆ ಏನಾದರೂ ಆದರೆ ಇಡೀ ಜೀವನ ಆ ಕೊರಗಿನಲ್ಲೇ ನಾನು ಬಾಳ್ಬೇಕಾಗತ್ತೆ. ನನ್ನಿಂದ ಅಂಥ ಅಪರಾಧನ ಹೊತ್ತು ಬದುಕೋಕೆ ಸಾಧ್ಯನೇ ಇಲ್ಲ. ದೇವ್ರೆ, ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಲಚ್ಚಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ನಿನ್ನ ಬಿಟ್ಟು ನನಗೆ ಬೇರೆ ಯಾರು ಸಹಾಯನೂ ಮಾಡೋರಿಲ್ಲ. ಅವಳೆಲ್ಲಿದ್ದಾಳೆ ತೋರಿಸು ದೇವ್ರೆ, ಪ್ಲೀಸ್. ಅವಳು ಯಾವುದೋ ತಾಯಿ ಮಗಳು, ನಾನು ಯಾವುದೋ ತಾಯಿ ಮಗ. ನಾನು ಕುಡಿದ ನದಿ ನೀರೇ ಬೇರೆ, ಅವಳು ಕುಡಿದ ಹೊಳೆ ನೀರೇ ಬೇರೆ. ಆದರೆ ನಾನು ಅವಳು ಹೇಗೆ ಒಂದಾದ್ವು ಅದು ವಿಧಿ. ನಿನಗೆ ಮಾತ್ರ ಗೊತ್ತು. ಮತ್ತೆ ದೂರ ಆಗಿರೋ ನಮ್ಮನ್ನ ಒಂದು ಮಾಡೋ ಕರ್ತವ್ಯ ನಿಂದೆ. ಏನಾಯ್ತು ರಾಮು? ಕಂಪ್ಲೇಂಟ್ ಕೊಟ್ಟೆ ತಾನೆ? ಕಂಪ್ಲೇಂಟ್ ಕೊಟ್ಟಿದ್ದೀವಮ್ಮ, ಆದಷ್ಟು ಬೇಗ ಹುಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಚಿನ್ನು ಯಾರಿಗೂ ಯಾವತ್ತೂ ಕೆಟ್ಟದಾಗ್ಲಿ ಅಂತ ಅಂದ್ಕೊಂಡವಳೆ ಅಲ್ಲ. ಅಂಥವಳಿಗೆ ಯಾರು ಕೆಟ್ಟದ್ದು ಮಾಡೋಕ್ಕಾಗೋದೂ ಇಲ್ಲ. ರಾಮು, ಪೊಲೀಸರಿಗೆಲ್ಲ ಡೀಟೇಲ್ ಆಗಿ ಹೇಳಿದ್ಯಾ ತಾನೆ? ಎಲ್ಲ ಸರಿಯಾಗಿ ಹೇಳಿದ್ದೀನಮ್ಮ. ಮನೆ ಕೆಲಸದವಳು ಮನೆ ಬಿಟ್ಟು ಹೋದ್ಲು ಅಂತ ಮಾಡೋ ಕೆಲಸನ ಬಿಟ್ಟು ನೀವೆಲ್ಲ ಯಾಕೆ ಹೀಗೆ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ? ನಿಮಗೆಲ್ಲ ತಲೆ ಕೆಟ್ಟಿದೆ ಅನ್ಸುತ್ತೆ. ಇವಳಲ್ಲ ಅಂದ್ರೆ ಇನ್ನೊಬ್ಳು. ಕುಮುದ, ನಮ್ಮ ಮನೆಯಲ್ಲೇ ಒಬ್ಳಾಗಿದ್ದವಳು, ನಮ್ಮೆಲ್ಲರ ಬೇಕು ಬೇಡಗಳನ್ನು ಗಮನಿಸ್ಕೋತಾ ಇದ್ದವಳು ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ. ಎಲ್ಲರಿಗೂ ಆತಂಕ ಆಗೋದು ಸಹಜನೇ ಅಲ್ವಾ? ಅವಳು ಇದ್ರೆಷ್ಟು ಬಿಟ್ರೆಷ್ಟು ಅನ್ನೋ ಥರ ಉಡಾಫೆಯಿಂದ ಮಾತಾಡಿದ್ರೆ ಎಲ್ಲರಿಗೂ ಬೇಸರ ಆಗುತ್ತೆ. ನಿಜ, ನೀನು ಹೇಳಿದ ಸರಿ. ಮನೆ ಕೆಲಸಕ್ಕೆ ಒಬ್ರಲ್ದಿದ್ರೆ 10 ಜನ ಸಿಗ್ತಾರೆ. ಚಿನ್ನು ಸಿಗ್ತಾಳ ಕುಮುದ? ದುಡ್ಡು ಕೊಟ್ರೆ ಚಿನ್ನು ಯಾಕೆ, ಅವಳ ಅಪ್ಪನಂತವರು ಸಿಗ್ತಾರೆ. ಕುಮುದ, ನೀನೇನಾದ್ರೂ ಇನ್ನೊಂದ್ಸಲ ಚಿನ್ನು ವಿರುದ್ಧವಾಗಿ ಮಾತಾಡಿದ್ರೆ ನೀನು ನನ್ನ ಮಗಳು ಅನ್ನೋದನ್ನೇ ಮರ್ತು ಬಿಡ್ಬೇಕಾಗತ್ತೆ. ಇದೆಂತ ಮಾತಾಡ್ತಿದ್ದೀರಾ ನೀವು? ಅಲ್ಲ, ಮನೆ ಕೆಲಸದವಳು ಮನೆ ಬಿಟ್ಟು ಹೋಗಿದ್ದಕ್ಕೆ ಮನೆ ಮಗಳ ಮೇಲೆ ಬೈತಿದ್ದೀರಲ್ಲ. ನಿನ್ನ ಮಗಳಿಗೆ ನಾಲ್ಗೆನ ಹದ್ದು ಬಸ್ನಲ್ಲಿ ಇಟ್ಕೊಂಡು ಮಾತಾಡೋಕೆ ಕಲಿಸಿದ್ರೆ ನಾನೇಕೆ ಹೀಗೆ ಮಾತಾಡ್ತಿದ್ದೆ? ಬಾಯಾರಿಕೆ ಆಗಿದೆ, ನೀರು ತಂದು ಕೊಡು ಅಂದ್ರು ತಂದು ಕೊಡದೆ ಇರುವಂಥ ಇವಳು ಒಬ್ಳು ಮಗಳ. ಬಾಯಿ ಮುಚ್ಕೊಂಡಿದ್ರೆ ಸರಿ. ಈ ವಿಷಯ ಜಾಸ್ತಿ ಹೊತ್ತು ಗೊಂಬೆಯಿಂದ ಮುಚ್ಚಿಡೋ ಹಾಗಿಲ್ಲ. ಅವ್ಳಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಆಮೇಲೆ ನಡೆಯೋದೇ ಬೇರೆ. Gari sani gari ga sari sani da ba magari sangra zingra ma tajadu tom 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 takita tom 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 tajadu tom 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 takita tom 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 takita
ಕಡೆಗೂ ಹೇಗೋ ಆ ಮನೆಯಿಂದ ಹೊರಗೆ ಬಂದೆ ದೇವ್ರೆ. ಎಲ್ಲದಕ್ಕೂ ಕಾರಣ ನೀನೇನೆ. ನನ್ನ ಗಂಡನಿಗೂ ನನ್ನ ಅಕ್ಕನಿಗೂ ತೊಂದರೆ ಆಗದಿರೋ ಹಾಗೆ ಆ ಮನೆಯಿಂದ ನಾನು ದೂರ ಬಂದೆ ದೇವ್ರೆ. ನನ್ನ ಅಕ್ಕನ ಸಂತೋಷನೇ ನನ್ನ ಸಂತೋಷ, ನನ್ನ ಗಂಡನ ಸುಖನೇ ನನ್ನ ಸುಖ. ಆ ಮನೆಯಾಗಿರೋರು ಎಲ್ಲರೂ ಸದಾ ಸುಖವಾಗಿರ್ಲಿ. ಅವ್ರ ಕಷ್ಟನೆಲ್ಲ ನನಗೆ ಕೊಟ್ರು ಸರಿ, ಅವರೆಲ್ಲರೂ ಯಾವಾಗಲೂ ಸಂತೋಷವಾಗಿರ್ಬೇಕು. ಈ ಲಚ್ಚಿ ಯಾಕೆ ಬಂಗಾರದ ಜಿಂಕೆ ಹಾಗೆ ನನ್ನ ಕೈಗೆ ಸಿಗದೆ ದೂರ ಹೋಗ್ತಿದ್ದಾಳೆ? ಅವಳು ನನ್ನ ಜೀವನದ ಮಾಯಾಮೃಗನ. ಅಯ್ಯೋ ದೇವ್ರೆ, ಇದೇನಿದು? ನಾನು ಆ ಮನೆಯಿಂದ ಇಷ್ಟು ದೂರ ಬಂದರೂ ಅವರೆಲ್ಲೋ ಇಲ್ಲೇ ನನ್ನ ಸುತ್ತಮುತ್ತನೇ ಇದ್ದಾರೆ ಅನ್ನಿಸ್ತಾ ಇದೆಯಲ್ಲ. ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಯಾಕೆ ಅನ್ನಿಸ್ತಾ ಇದೆ? ನನ್ನ ಗಂಡ ಹೇಳಿ ಕೇಳಿ ದೇವ್ರನ್ನ ನಂಬಲ್ಲ, ಯಾವ ಕಾರಣಕ್ಕೂ ದೇವಸ್ಥಾನಕ್ಕೆ ಕಾಲಿಡಲ್ಲ. ಆದರೆ ನನಗೆ ಯಾಕೆ ಹಿಂಗೆಲ್ಲ ಅನ್ನಿಸ್ತಾ ಇದೆ? ನನ್ನ ಗಂಡ ತುಂಬ ಒಳ್ಳೆ ಮನುಷ್ಯ. ಅವ್ರು ದೇವ್ರನ್ನ ನಂಬಲಿಲ್ಲ ಅಂದರೂ ದೇವ್ರು ಅವ್ರನ್ನ ಕಾಪಾಡ್ತಾರೆ. ಯಾರು ನನ್ನ ಚಿನ್ನು ನಮ್ಮ ಮನೆಯಿಂದ ಹೊರಗಡೆ ಹಾಕಿದ್ದು? ಚಿನ್ನು ನನ್ನ ನೋಡ್ಕೊಳ್ಳೋಕ್ಕೆ ಅಂತ ಈ ಮನೆಗೆ ಬಂದಿದ್ದು. ಅವಳ ಕರ್ತವ್ಯ ಮುಗೀತು. ತನ್ನ ಕರ್ತವ್ಯನ ಚಿನ್ನು ನಿರ್ವಂಚನೆಯಿಂದ ಮಾಡಿದ್ಲು. ನಾನು ಆರೋಗ್ಯವಾಗಿದ್ದೀನಿ ಅಂತ ಗೊತ್ತಾದ ಮೇಲೆ ತನ್ನ ಅಗತ್ಯ ಇನ್ನಿಲ್ಲ ಅಂತ ಅಂದ್ಕೊಂಡು ಈ ಮನೆ ಬಿಟ್ಟು ಹೊರಟೋಗಿರಬಹುದು. ತಪ್ಪು ನಂದು. ನನ್ನ ಜೀವ ಕಾಪಾಡಿದ ಮಗುನ ನಾನು ಕಾಪಾಡ್ಕೊಳ್ಳಿಲ್ಲ. ಯಾಕೆ ಇಷ್ಟೊಂದು ನೊಂದ್ಕೊಂಡಿದ್ದೀರಾ ಅತ್ತಿಗೆ? ಅವಳನ್ನ ಮನೆ ಮಗಳ ಹಾಗೆ ನೋಡ್ಕೊಂಡ್ರಿ, ಆದರೆ ಅವಳು ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಮನೆ ಬಿಟ್ಟು ಹೋದರೆ ಇದರಲ್ಲಿ ನಿಮ್ಮ ತಪ್ಪೇನಿದೆ ಹೇಳಿ? ಜೀವನದಲ್ಲಿ ಯಾರು ಸರಿ ಮಾಡಿದ್ದು ಯಾರು ತಪ್ಪು ಮಾಡಿದ್ದು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಜೀವನದಲ್ಲಿ ಏನಾಯಿತು ಅನ್ನೋದು ಲೆಕ್ಕಕ್ಕೆ ಬರೋದು. ಚಿನ್ನು ಈ ಮನೇಲಿಲ್ಲ. ಅವಳು ಎಲ್ಲಿ ಅಂತ ಗೊಂಬೆ ಕೇಳ್ತಾ ಇದ್ದಾಳೆ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದವಳು ನಾನು. ಆದರೆ ನನ್ನ ಹತ್ರ ಆ ಪ್ರಶ್ನೆಗೆ ಉತ್ತರ ಇಲ್ಲ. Shut up! ಈ ಮನೆಯಲ್ಲಿ ಪ್ರತಿಯೊಬ್ಬರ ಯೋಗ್ಯತೆನೂ ನನಗೆ ಚೆನ್ನಾಗಿ ಗೊತ್ತು. ಯಾರು ನಿಜ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಯಾರು ನಾಟಕ ಆಡ್ತಾರೆ, ಯಾರ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮುದ ಚಿಕ್ಕಿ, ಚಿನ್ನು ನಮ್ಮ ಮನೆಯಿಂದ ಹೋಗು ಹೋಗು ಅಂತ ಕಳಿಸ್ಬಿಟ್ಟಿಯಲ್ಲ. ಅವಳು ಹೋದ್ಮೇಲೆ ಏನ್ ಸಾಧನೆ ಮಾಡ್ದೆ ನೀನು? ಮದ್ವೆ ಆಗಿ ಈ ಮನೆಯಿಂದ ಹೋಗ್ಬೇಕಾಗಿರೋದು ನೀನು. ನೀನ್ ಯಾಕಿನ್ನೂ ಈ ಮನೇಲಿದ್ಯಾ? ಅದನ್ನ ಕೇಳೋಕೆ ನೀನ್ ಯಾರೇ? ನಾನ್ ಯಾರ? ನಾಳೆ ದಿನ ಈ ಮನೆಗೆ ಬರೋ ಸೊಸೆ ನಾನು. ನಾಳೆ ದಿನ ಯಾರ್ದು ಮನೆ ಸೊಸೆಯಾಗಿ ಹೋಗ್ಬೇಕಾಗಿರೋಳು ನೀನ್ ಯಾಕೆ ಇಲ್ಲಿದ್ಯಾ? ನೋಡು, ನೀನ್ ಈ ಮನೇಲಿದ್ರೆ ನನ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನನ್ನ ತಂಗಿ ಈ ಮನೇಲಿ ಸುಖವಾಗಿರ್ತಾಳೆ, ನೆಮ್ಮದಿಯಾಗಿರ್ತಾಳೆ ಅಂತ ಬಿಟ್ಟು ಹೋದ್ನಲ್ಲ. ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ರಿ ನೀವೆಲ್ಲ. ಹೇಳಿ, ನನ್ನ ತಂಗಿ ಅಂತ ಮಾಡಬಾರ್ದು ತಪ್ಪು ಏನ್ ಮಾಡಿದ್ಲು? ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ನನ್ನ ತಂಗಿ ಎಲ್ಲಿ? ನನಗದೆಲ್ಲ ಗೊತ್ತಿಲ್ಲ. ನನಗೆ ನನ್ನ ತಂಗಿ ಬೇಕು, ಈಗಲೇ ಬೇಕು.
ಲಕ್ಷ್ಮಿ, ಇಲ್ಲೇ ಪಕ್ಕದಲ್ಲೇ ನನ್ನ ಫ್ರೆಂಡ್ ಮನೆ ಇದೆ. ನಿನ್ನ ಕೆಲಸದ ಬಗ್ಗೆ ಅವಳ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಸರಿನಾ? ಸರಿ ಅಕ್ಕ. ದೇವಸ್ಥಾನದಿಂದ ಬಂದಾಗೆಲ್ಲ ಮೊದಲು ಅವ್ವನಿಗೆ ಪ್ರಸಾದ ಕೊಡ್ತಾ ಇದ್ದೆ. ದೇವ್ರಂತ ಅವನಿಗೆ ಒಂದು ಮಾತು ಹೇಳ್ದಿರ ಬಂದ್ಬಿಟ್ಟು. ನನ್ನಂತ ಪಾಪ ಗಡಿ ಬೇರೆ ಯಾರೂ ಇಲ್ಲ. ಚಿನ್ನು ಮನಸ್ಸಿಗೆ ಬೇಸರ ಆಗಿರಬೇಕು. ಏನೋ ಕುಮುದ ಒಂದು ಮಾತನ್ಲು, ಅದು ಚಿನ್ನು ಮನಸ್ಸಿಗೆ ಆಳವಾಗಿ ನಾಟಿರಬೇಕು. ಚಿನ್ನು ಮನಸ್ಸಿಗೆ ಬೇಸರ ಆದಾಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಆ ನೋವನ್ನು ಮರೆತು ಬಿಡ್ತಾಳಮ್ಮ. ಹೌದು ಕಣೆ ಗೊಂಬೆ, ನೀನೇನು ಗಾಬರಿ ಮಾಡ್ಕೋಬೇಡ. ಪಾಪದ ಹುಡುಗಿ, ನಮ್ಮನ್ನು ಬಿಟ್ಟರೆ ಅವಳಿಗೆ ಯಾರೇ ಗತಿ? ಎಲ್ಲಿಗೂ ಹೋಗಲ್ಲ, ಖಂಡಿತ ವಾಪಸ್ ಬಂದೇ ಬರ್ತಾಳೆ. ಅಜ್ಜಿ, ಚಿನ್ನು ನೀತಿ ಗೆಟ್ಟೋಳು ಅಲ್ಲ, ಗತಿ ಗೆಟ್ಟೋಳು ಅಲ್ಲ. ಚಿನ್ನು ಸಿಕ್ಕದ್ಲ? ಚಿನ್ನು ಸಿಕ್ಕದ್ಲ? ಹೇಳು, ಚಿನ್ನು ಸಿಕ್ಕದ್ಲ? ಚಂದು, ನಾನು ಯಾಕೆ ಬಂದೆ ಗೊತ್ತಾ? ನಾನು ನೀನು ಮದ್ವೆ ಆಗೋ ಮುಹೂರ್ತನ ನಮ್ಮ ಅಪ್ಪ ಅಮ್ಮ ನಿರ್ಧಾರ ಮಾಡಿದ್ದಾರೆ. ಆ ಸಂತೋಷ ವಿಷಯನ ಮೊದಲು ನನ್ನ ತಂಗಿಗೆ ಹೇಳ್ಬೇಕು ಅಂತ ಇಲ್ಲಿಗೆ ಬಂದೆ. ಆದ್ರೆ ನನ್ನ ತಂಗಿ ಈ ಮನೇಲೇ ಇಲ್ಲ. ನೀವೆಲ್ಲ ಸೇರ್ಕೊಂಡು ಚಿನ್ನುನ ಈ ಮನೆಯಿಂದ ಓಡಿಸ್ಬಿಟ್ರಿ ಅಲ್ಲ. ನಾನು ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಕನ್ಸು ಕಾಣ್ತಿದ್ದೀರಲ್ಲ, ನಿಮ್ ಕನ್ಸಿಗೆ ಬೆಂಕಿ ಬಿತ್ತು. ಎಲ್ಲಿ ತನಕ ಚಿನ್ನು ಈ ಮನೆಗೆ ಬರೋದಿಲ್ವೋ ಅಲ್ಲಿ ತನಕ ನಾನ್ ಚಂದನ ಮದ್ವೆ ಆಗೋದಿಲ್ಲ.